ನೋಡಿ, ಪ್ರವಾಸಿಗರ ಸ್ವರ್ಗ ಜಮ್ಮು ಮತ್ತು ಕಾಶ್ಮೀರ ಅಕ್ಷರಶಃ ಇದೀಗ ನರಕವಾಗಿ ಬದಲಾಗಿದೆ. ಸತತ ಮಳೆಗೆ ಕಾಶ್ಮೀರದಲ್ಲಿ ಪ್ರವಾಹ ಉಂಟಾಗಿದ್ದು 16 ಮಂದಿ ಮೃತಪಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಮಳೆಯಿಂದಾಗಿ ಪ್ರಸಿದ್ಧ ಅಮರನಾಥ ವೈಷ್ಣೋದೇವಿ ಯಾತ್ರೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಈ ಕುರಿತಾದ ಒಂದು ಸುದೀರ್ಘ ವರದಿ ನಿಮ್ಮ ಮುಂದೆ. ಮೇಘ ಸ್ಫೋಟಕ್ಕೆ ನರಕವಾಯಿತು ಪ್ರವಾಸಿಗರ ಸ್ವರ್ಗ. ಮಹಾಮಳೆಗೆ ಜಮ್ಮು ಕಾಶ್ಮೀರದಲ್ಲಿ ಮರಣ ಮೃದಂಗ. 20ಕ್ಕೂ ಹೆಚ್ಚು ಮಂದಿ ದುರ್ಮರಣ, ಹಲವರು ಕಣ್ಮರೆ. ಪ್ರಳಯ, ಜಲಪ್ರಳಯ, ಭೂಲೋಕದ ಸ್ವರ್ಗ ಕಾಶ್ಮೀರ ಕಂಡು ಕೇಳರಿಯದ ಭೀಕರ ಪ್ರವಾಹಕ್ಕೆ ತುತ್ತಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಇದ್ದಕ್ಕಿದ್ದಂತೆ ಮೇಘ ಸ್ಫೋಟ ಸಂಭವಿಸಿದ್ದು ಭಾರೀ ಮಳೆಗೆ 16 ಗ್ರಾಮಗಳು ಕೊಚ್ಚಿ ಹೋಗಿವೆ. ಕಣಿವೆ ಕಾಶ್ಮೀರದಲ್ಲಿ ಸತತ ಮಳೆಗೆ ನದಿಗಳು ಉಗ್ರ ರೂಪ ತಾಳಿವೆ. ರಜೌರಿ ಹಾಗೂ ಪೂಂಚ್ ಜಿಲ್ಲೆಯಲ್ಲಿ ಭಾರೀ ಪ್ರವಾಹ ಉಂಟಾಗಿದೆ. ಮಳೆಯಿಂದಾಗಿ ಈವರೆಗೆ ಜಮ್ಮು ಕಾಶ್ಮೀರದಲ್ಲಿ 20ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಪೂಂಚ್ ಜಿಲ್ಲೆಯಲ್ಲಿ 15, ರಜೌರಿಯಲ್ಲಿ 3 ಹಾಗೂ ಡೋಡಾದಲ್ಲಿ 2 ಮಳೆಗೆ ಉಸಿರು ಚೆಲ್ಲಿದೆ. ಹಲವರು ನಾಪತ್ತೆಯಾಗಿದ್ದಾರೆ. ನಿರಂತರ ಮಳೆ ಹಿನ್ನೆಲೆ ಸಿಂಧೂ ಉಪನದಿಗಳು ಭೋರ್ಗರೆದು ಹರಿಯುತ್ತಿವೆ. ಚೇನಾಬ್, ಸೇಲಂ, ರಾವಿ, ಬಿಯಾಸ್, ಸಟ್ಲೇಜ್ ನದಿಗಳು ರಭಸವಾಗಿ ಹರಿಯುತ್ತಿವೆ. ಇನ್ನು ರಜೌರಿಯ ಹಲವು ಏರಿಯಾಗಳು ಪ್ರವಾಹಕ್ಕೆ ತುತ್ತಾಗಿದೆ. ಭಾರೀ ಮಳೆಗೆ ಮನೆ ಅಂಗಡಿಗಳಲ್ಲಿರುವಂತಹ ವಸ್ತುಗಳು ಕೊಚ್ಚಿ ಹೋಗಿದ್ದು ಮಾಲೀಕರು ಕಣ್ಣೀರಿಟ್ಟಿದ್ದಾರೆ. ರಾಜಧಾನಿ ಶ್ರೀನಗರದಲ್ಲೂ ಮಳೆ ಅಬ್ಬರಿಸಿ ಬೊಬ್ಬಿರುತ್ತಿದೆ. ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿರೋ ಕಾರಣ ಜನಜೀವನ ಅಸ್ತವ್ಯಸ್ತವಾಗಿದ್ದು ಜನರು ಮನೆಯಿಂದ ಹೊರಬರಲಾಗದ ಸ್ಥಿತಿ ನಿರ್ಮಾಣ ಆಗಿದೆ. ಅಮರನಾಥ ವೈಷ್ಣೋದೇವಿ ಯಾತ್ರೆ ತಾತ್ಕಾಲಿಕ ಸ್ಥಗಿತ. ಸತತ ಮಳೆ ಕಾಶ್ಮೀರವನ್ನ ತೊಯ್ದು ತೊಪ್ಪೆ ಮಾಡಿದೆ. ದಿಢೀರ್ ಪ್ರವಾಹ ಹಾಗೂ ಮಳೆ ಮುಂದುವರಿಕೆ ಮುನ್ಸೂಚನೆ ಹಿನ್ನೆಲೆ ಪ್ರಸಿದ್ಧ ಅಮರನಾಥ ಯಾತ್ರೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಅಮರನಾಥ ಯಾತ್ರೆಗೆ ತೆರಳುವ ಮಾರ್ಗಗಳಾದ ಬಾಲಗಾಮ್ ಮತ್ತು ಬಾಲ್ಟಾಲ್ ಮಾರ್ಗಗಳಲ್ಲಿ ಯಾತ್ರಿಕರ ಸಂಚಾರವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಮಳೆ ನಿಂತ ಬಳಿಕವೇ ಯಾತ್ರೆ ಪುನರಾರಂಭಗೊಳಿಸುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ಮತ್ತೊಂದೆಡೆ ವೈಷ್ಣೋದೇವಿ ಯಾತ್ರೆಯನ್ನು ಕೂಡ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಅಸ್ಸಾಂನಲ್ಲೂ ಮಳೆ ಅಬ್ಬರ, ಪ್ರವಾಹ ಆತಂಕ. ಅಸ್ಸಾಂನಲ್ಲೂ ಮಾನ್ಸೂನ್ ಮಳೆ ಅಬ್ಬರಿಸಿ ಬೊಬ್ಬಿರುತ್ತಿದೆ. ನಿರಂತರ ಮಳೆ ಹಿನ್ನೆಲೆ ಅಸ್ಸಾಂ ರಾಜಧಾನಿ ಗುವಾಹಟಿ ಸಂಪೂರ್ಣ ಮುಳುಗಡೆಯಾಗಿದೆ. ಮಂಡಿ ಎತ್ತರಕ್ಕೆ ನಿಂತಿರುವ ನೀರಲ್ಲೇ ಜನ ಸಂಚರಿಸುತ್ತಿದ್ದಾರೆ. ಅಸ್ಸಾಂ ಉತ್ತರ ಭಾಗದ ಶಿವಸಾಗರದಲ್ಲಿ ಭಾರೀ ಮಳೆಗೆ ಪ್ರವಾಹ ಸನ್ನಿವೇಶ ಉಂಟಾಗಿದೆ. ಪ್ರವಾಹದಲ್ಲಿ 16 ಗ್ರಾಮಸ್ಥರು ಸಿಲುಕಿದ್ದು ಎನ್ಡಿಆರ್ಎಫ್ ರಕ್ಷಣೆ ಕಾರ್ಯ ಕೈಗೊಂಡಿದೆ. ಒಟ್ಟಾರೆ ಉತ್ತರ ಭಾರತದಲ್ಲಿ ಉಗ್ರ ರೂಪ ತಾಳಿರುವ ಮಳೆರಾಯ ನೂರಾರು ಅವಾಂತರಗಳನ್ನು ಸೃಷ್ಟಿಸಿದ್ದು ಅಪಾರ ಸಾವು ನೋವಿಗೆ ಕಾರಣವಾಗಿದ್ದಾನೆ.